ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಕೆಟ್ಟ ಆಲೋಚನೆಗಳು ತೊಂದರೆಗಳನ್ನುಂಟು ಮಾಡಿದರೆ ಒಳ್ಳೆಯ ಆಲೋಚನೆಗಳು ಕಷ್ಟದಲ್ಲಿ ಅವಕಾಶಗಳನ್ನು ಹುಡುಕಿಕೊಡುತ್ತದೆ. ನೋಡಿ, ಕೆಟ್ಟ ಆಲೋಚನೆಗಳು ತೊಂದರೆಗಳನ್ನುಂಟು ಉಂಟು ಮಾಡುತ್ತೆ, ಆದರೆ ಒಳ್ಳೆಯ ಆಲೋಚನೆಗಳು ಕಷ್ಟದಲ್ಲಿ ಅವಕಾಶಗಳನ್ನ ಹುಡುಕಿಕೊಡುತ್ತೆ. ಅದಕ್ಕೆ ಕೆಟ್ಟ ಯೋಚನೆ ಮಾಡಬಾರ್ದು, ಒಳ್ಳೆಯದೇ ಯೋಚನೆ ನಾವು ಮಾಡಬೇಕು ಯಾವಾಗಲೂ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಶ್ರೀ ಚಂದ್ರಶೇಖರ ಭಾರತೀ ಪರಮಹಂಸರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಇದನ್ನು ವಾಟ್ಸಪ್ಪಲ್ಲಿ ಒಬ್ಬರು ಕಳಿಸಿದ್ರು, ಅದನ್ನು ತಿಳ್ಕೊಳ್ಳೋಣ. ಶ್ರೀಗಳವರು ನಿರಾಣ ಹೊಂದಿ 4 ಅಥವಾ 5ನೇ ದಿನ ಪ್ರಾತಃ ಕಾಲದ ಸಮಾಧಿ ಪೂಜಾದಿಗಳೆಲ್ಲವೂ ನೆರವೇರಿ ಆರಾಧನೆಯೂ ಸಮಾಪ್ತವಾಗಿದೆ. ಮಠದಲ್ಲಿ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯ ಕೊನೆಯಲ್ಲಿ ಪಂಚ ಊಟವಾಗುತ್ತಿದೆ. ಆ ಸಮಯದಲ್ಲಿ ಗುರುದೇವರ ಸಮಾಧಿಯ ಬಳಿ ಕೆ.ಸಿ. ಚಂದ್ರಮೌಳಿ ರಾಯರು, ರಾಮಸೋಮಯಾಜಿಗಳ ಶಂಕರನಾರಾಯಣ ಜೋಯಿಸರು ಮತ್ತು ಇನ್ನೊಬ್ಬ ಅಂತರಂಗ ಭಕ್ತರು ಕುಳಿತುಕೊಂಡು ಗುರುವರಿಯರು ಸ್ಮರಣೆ ಮಾಡುತ್ತಾ ಮುಂದೆ ಮಾಡಬೇಕಾದ ಕೆಲಸ ಕಾರ್ಯಗಳ ಬಗ್ಗೆ ಮಾತನಾಡಿಕೊಳ್ಳುತ್ತಿದ್ದಾರೆ. ಆ ಸಮಯದಲ್ಲಿ ಅಲ್ಲಿಗೊಬ್ಬ ಆಗಂತುಕರು ಆಗಮಿಸಿದರು. ತಮ್ಮ ಮೇಲುಡುಪನ್ನು ದೂರದಲ್ಲಿ ಕಳಚಿಟ್ಟು ಒಂದು ಚೌಕವನ್ನು ಭುಜದ ಮೇಲೆ ಹಾಕಿಕೊಂಡು ಸಮಾಧಿಗೆ ಬಂದು ನಮಸ್ಕಾರ ಹಾಕಿ ಸಮಾಧಿಯನ್ನು ನೋಡುತ್ತಾ ಕೈ ಮುಗಿದು ನಿಂತರು. ಹಲವಾರು ಸಲ ಪ್ರದಕ್ಷಿಣೆಯನ್ನು ಹಾಕಿದರು, ನಮಸ್ಕಾರ ಮಾಡಿದರು. ಖಿನ್ನರಾಗಿ ಕುಳಿತು, ಸ್ವಾಮಿ, ತಾವು ದೇಹದಾರಧಾರಿಗಳಾಗಿ ಇದ್ದಾಗ ತಮ್ಮ ದರ್ಶನವನ್ನು ಮಾಡಲಾಗಲಿಲ್ಲವಲ್ಲ ಎಂದು ಕೇಳಿಕೊಂಡರು. ಹತ್ತಿರದಲ್ಲಿಯೇ ಇದ್ದ ರಾಮಸೋಮಾಜಿಗಳು ತಾವು ಯಾವ ಊರಿನವರು ಎಂದು ಕೇಳಿದರು. ಆಗ ಆತ ತಿಪಟೂರು ಹತ್ತಿರದ ಒಂದು ಗ್ರಾಮ ಸ್ವಾಮಿ ಎಂದು ಉತ್ತರಿಸಿದರು. ಅವರು ಆತನ ವಿವರವನ್ನು ಕೇಳಿದಾಗ ಆತನು ಜೈನಮತೀಯನೆಂದೂ ಬಟ್ಟೆಗಳು ವ್ಯಾಪಾರಿ ಎಂದು ತಿಳಿಯಿತು. ತಕ್ಕ ಮಟ್ಟಿಗೆ ಧನವಂತನೆಂದೂ ಹೇಳಿಕೊಂಡರು. ನಮ್ಮವನೇ ಒಬ್ಬ ನಂಬಿಗಸ್ತನಾದ ಕೆಲಸಗಾರನು ನಮ್ಮಲ್ಲಿ ಇದ್ದಾನೆ. ಆತನು ಬಡವ. ನಾನು ಕೊಡುವ ಅಲ್ಪ ವೇತನ, ಹಬ್ಬ ಹರಿದಿನಗಳು, ಇನಾಮು ಇವುಗಳಲ್ಲಿಯೇ ಆತನು ತೃಪ್ತನಾಗಿದ್ದಾನೆ. ಅವನ ಮಗಳಿಗೆ ಮದುವೆ ನಿಶ್ಚಯವಾಯಿತು. ಆತ ನನ್ನನ್ನು ಹಣದ ಸಾಲ ಕೇಳಿದ. ಆತನಿಗೆ ಅಗತ್ಯವಾಗುವಷ್ಟು ಹಣವನ್ನು ನಾನು ಕೊಡಲಿಲ್ಲ. ಆತನಿಗೆ ಬೇರೆ ಎಲ್ಲೂ ಸಾಲ ಸಿಕ್ಕಲಿಲ್ಲ. ಮದುವೆಯ ಹೆಣ್ಣು ಗಂಡುಗಳಾದರೂ ಜವಳಿಯನ್ನು ಕೊಡುವಂತೆ ಕೇಳಿದ. ನಾನು ಕೊಡಲಿಲ್ಲ. ಒಂದು ರಾತ್ರಿ ನಾನು ಅಂಗಡಿಯಿಂದ ಬೇಗ ಮನೆಗೆ ಹೋಗಬೇಕಾಯಿತು. ಬೀಗ ಹಾಕುವಂತೆ ಅವನಿಗೆ ಹೇಳಿ ಎಲ್ಲವನ್ನೂ ಭದ್ರಪಡಿಸಿ ಮನೆಗೆ ಹೊರಟು ಹೋದೆ. ಆ ಮಧ್ಯರಾತ್ರಿ ಆತನು ಹಾಕದೆ ತೆರೆದು ಬಿಟ್ಟಿದ್ದ ಕಿಟಕಿಯ ಸರಳನ್ನು ಬಗ್ಗಿಸಿ ಒಳಗೆ ನುಗ್ಗಿ ತನಗೆ ಬೇಕಾಗಿದ್ದ ಸೀರೆ ದೋತ್ರಗಳನ್ನೆಲ್ಲ ಜೋಡಿಸಿಕೊಂಡನು. ಆತನು ಪುನಃ ಕಿಟಕಿಯ ಮೂಲಕವೇ ಹೊರಬರುವಷ್ಟರಲ್ಲಿ ನಾನು ಅಂಗಡಿಯತ್ತ ಹೋದೆ. ಅವನು ನನ್ನ ಕೈಗೆ ಸುಲಭವಾಗಿ ಸಿಕ್ಕಿಬಿದ್ದನು. ನಾನು ಅವನನ್ನು ಬೈಯಲಿಲ್ಲ, ಖಂಡಿಸಲಿಲ್ಲ. ನಿನಗೆ ಬೇಕಾದದ್ದು ಇನ್ನೇನಾದರೂ ಇದ್ದರೆ ತೆಗೆದುಕೋ ಎಂದು ಹೇಳಿದೆ. ಅವನು ಭಯ ವಿಸ್ಮಯಗಳನ್ನು ನಡುಗುತ್ತಾ ನನ್ನ ಕಾಲಿಗೆ ಬಿದ್ದು ಕ್ಷಮಾಪಣೆಯನ್ನು ಕೇಳ್ತಾನೆ. ಇಲ್ಲ ಸ್ವಾಮಿ, ನಾನು ಇನ್ಮೇಲೆ ಮಾಡಲ್ಲ, ತಪ್ಪಾಗೋಯ್ತು ಅಂತ ಕೇಳ್ಕೊತಾನೆ. ಆ ರಾತ್ರಿ ನಾನು ಮಲಗಿದಾಗ ನನಗೊಂದು ಸ್ವಪ್ನವಾಯಿತು. ಬ್ರಾಹ್ಮಣ ಸನ್ಯಾಸಿಯೊಬ್ಬರು ಕನಸಿನಲ್ಲಿ ಕಾಣಿಸಿಕೊಂಡು ಧನದ ಸಂಪಾದನೆಯಲ್ಲಿ ಒಂದು ಭಾಗವನ್ನು ದಾನಕ್ಕೂ ಧರ್ಮ ಕಾರ್ಯಕ್ಕೂ ವಿನಿಯೋಗಿಸಬೇಕು ಎಂದು ಹೇಳಿದರು. ಧರ್ಮದಲ್ಲಿ ದಾನಕ್ಕೆ ದೊಡ್ಡ ಸ್ಥಾನವಿದೆ. ನೀನು ಸಂಪಾದಿಸಿದನ್ನೆಲ್ಲ ನಿನ್ನೊಬ್ಬನೇ ಅನುಭವಿಸಲು ಸಾಧ್ಯವೇ? ಅದಕ್ಕೆ ನಿನ್ನ ಪತ್ನಿ ಪುತ್ರರು ಹೇಗೆ ಭಾಗಿಗಳಾಗೋ? ನಿನ್ನ ಕೆಲಸಗಾರರೂ ಭಾಗಿಗಳಾಗಲ್ಲವೇ? ನಿನ್ನ ನೌಕರರು ನಿನ್ನ ಮಗಳು ಮದುವೆಯಾಗಿ ಸಹಾಯ ಕೇಳಿದ. ನೀನು ಆತನಿಗೆ ಅಗತ್ಯವಾದಷ್ಟು ಹಣವನ್ನು ಕೊಡಲಿಲ್ಲ. ನಿನ್ನ ನೌಕರರು ಈಗ ನಿನ್ನ ಅಂಗಡಿಗೆ ಹೋಗಿ ತನಗೆ ಬೇಕಾದ ಪಂಚಸೀರೆಗಳು ಕದಿಯುತ್ತಾ ಇದ್ದಾನೆ. ನಿನ್ನಿಂದಲೇ ಅವನಿಗೆ ಇಂತಹ ಬುದ್ಧಿ ಬಂತು. ನಿನ್ನ ಜಿಪುಣತನ ಅವನನ್ನು ಇಂತಹ ಕೆಲಸಕ್ಕೆ ಪ್ರೇರೇಪಿಸಿತು. ನೀನೀಗಲೇ ನಿನ್ನಂಗಡಿಗೆ ಹೋಗಿ ಅವನನ್ನು ದಂಡಿಸಬೇಡ, ಕ್ಷಮಿಸಿಬಿಡು. ಅವನಿಗೆ ಬೇಕಾದನ್ನು ಕೊಡು. ಅವನು ಮಾಡುವ ಕನ್ಯಾದಾನದಲ್ಲಿ ನೀನೂ ಭಾಗಿಯಾಗುತ್ತೀಯೇ. ಇನ್ನು ಮೇಲಿನ ಅಲ್ಪ ಸ್ವಲ್ಪವಾದರೂ ದಾನ ಧರ್ಮದಲ್ಲಿ ನಿರತನಾಗು ಎಂದು ಉಪದೇಶ ಮಾಡ್ತಾರೆ. ಕನಸಿನಿಂದ ಎಚ್ಚರ ಆಗತ್ತವನಿಗೆ. ಕನಸು ಬೀಳತ್ತಿ ಥರ. ಇದು ನಿಜವೋ ಅಥವಾ ಭಯವೋ ಭ್ರಮೆಯೋ ನೋಡೋಣ ಎಂದು ಒಂದು ಲಾಟೀನನ್ನು ಹಿಡಿದು ಅಂಗಡಿಯತ್ತ ಬಂದರೆ ಆ ವೇಳೆಗೆ ನನ್ನ ನೌಕರನು ಕಿಟಕಿಯಿಂದ ಹೊರಕ್ಕೆ ಇಳಿಯುತ್ತಿದ್ದನೋ. ನನ್ನನ್ನು ನೋಡಿ ಭಯದಿಂದ ನಡುಗಿಬಿಟ್ಟನು. ನಾನೇ ಅವನಿಗೆ ಸಮಾಧಾನವನ್ನು ಹೇಳಿ ಸ್ವಲ್ಪ ಹೆಚ್ಚಾಗಿಯೇ ಹಣವನ್ನು ಕೊಟ್ಟನು. ಅಂದಿನಿಂದ ಈ ಸಾಧಗಳು ಯಾರಿರಬಹುದು ಎಂದು ಹುಡುಕುತ್ತಿದ್ದೆ. ಅವರ ಮುಖವೂ ನನ್ನ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಕಾಣುತ್ತಿತ್ತು. ಈ ಗುರುಗಳ ಚಿತ್ರವನ್ನು ಪತ್ರಿಕೆಯಲ್ಲಿ ನೋಡಿ ಇವನ ಸಮಾಧಿಯನ್ನಾದರೂ ದರ್ಶಿಸಬೇಕು ಎಂದು ಬಂದೆ ಸ್ವಾಮಿ ಎಂದು ನುಡಿದನ. ನಾವು ಸಂಪಾದಿಸುವ ಹಣಕ್ಕೆ 3 ಮಾರ್ಗಗಳಿವೆ: ಭೋಗ, ದಾನ. ಇವೆರಡಕ್ಕೂ ವಿನಿಯೋಗವಾದಾಗ ನಾನು ಇದನ್ನು ಭೋಗಿಸದೆ
ಕೃಪಣತನದಿಂದ ದಾನವನ್ನು ಮಾಡದೇ ಇದ್ದಾಗ ಕಳ್ಳರು ಪಾಲು ಆಗುತ್ತದೆ. ಈ ಶ್ರೀ ಗುರುಗಳು ತಮ್ಮ ಬಗ್ಗೆ ಮನಸ್ಸಿನಲ್ಲಿಯೇ ಯೋಚಿಸುತ್ತಿದ್ದ ಈತನಿಗೆ ದಾನಂ ವರಿಷ್ಠೋ ಧರ್ಮಾಣಾಂ ಎಂಬುದನ್ನು ಬೋಧಿಸಿದರು. ಈತನ ನೌಕರರು ಬರಬಹುದಾದ ಕುತ್ತದಿಂದ ಪಾರು ಮಾಡಿದ್ದರೋ, ಕುತ್ತಿನಿಂದ ಅವರಿಗೆ ಏನೇ ಕಷ್ಟ ಇದ್ದರೂ ಅದನ್ನು ಪಾರು ಮಾಡಿದ್ರು. ಚಂದ್ರಶೇಖರ 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 ಪಾಹಿ ಮಾಂ, ಚಂದ್ರಶೇಖರ 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 ರಕ್ಷಮಾಂ ಅಂತ ಜಗದ್ಗುರ ವಾಣಿ ಇದು. ನೋಡಿ, ಗುರುಗಳು ಬಂದು ಅವರಿಗೆ ಕನಸಿನಲ್ಲಿ ಈತ ಹೇಳ್ತಾರೆ. ಆದರೆ ನಾವು ಯಾವುದೇ ನಾವೊಂದು ಆಸ್ತಿ ಮಾಡಲಿ, ಎಲ್ಲ ಮಾಡಬೇಕು, ಯಾವುದು ಬೇಡ ಅಂತ ಅಲ್ಲ, ಎಲ್ಲ ಮಾಡಿ. ಆದರೆ ಯಾವುದೇ ಮಾಡಿದ್ರೂ ನಾವು ಒಂದು ಒಳ್ಳೆತನದಿಂದ ಮಾಡಬೇಕು. ಆ ಮಾಡಿದ್ದನ್ನು ಅಲ್ಪ ಸ್ವಲ್ಪವಾದರೂ ನಾವು ದಾನ ಮಾಡಬೇಕು, ದಾನ ಮಾಡಿ ಕಲಿಬೇಕು ಅನ್ನೋದನ್ನು ಆ ಗುರುಗಳಿಂದ ಎಲ್ಲರೂ ತಿಳ್ಕೊಂಡಾಗಾಯಿತು. ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ಇವತ್ತು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 24/6/2025 ಮಂಗಳವಾರ, ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ಜ್ಯೇಷ್ಠ ಮಾಸ, ಗ್ರೀಷ್ಮ ಋತು, ಕೃಷ್ಣ ಪಕ್ಷ, ತಿಥಿ ಚತುರ್ದಶಿ, ಸಾಯಂಕಾಲ 6:22, ನಕ್ಷತ್ರ ರೋಹಿಣಿ, ಹಗಲು 12:37, ಮಳೆ ಆರಿದ್ರೆ 1ನೇ ಪಾದ, ರಾಹುಕಾಲ 3:37ರಿಂದ 5 ಗಂಟೆ 13 ನಿಮಿಷ ತನಕ ಇದೆ. ಗುಳಿಕ ಕಾಲ 12:25ರಿಂದ 2 ಗಂಟೆ 1 ನಿಮಿಷ ತನಕ ಇದೆ. ಯಮಗಂಟೆ ಕಾಲ 9:13ರಿಂದ 10:43 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ದೀರೋ, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.